ಮನಸೆ ಓ ಮನಸೆ ಆ ಮಾಯದ ಪ್ರೀತಿಯ ಛಾಯೆ. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸನಾ ಸುಹಾಸ್ ಯೂಟ್ಯೂಬ್ ಚಾನಲ್. ಇವತ್ತಂತೂ ನಾನು ಬೇಗನೆ ಕೆಲಸ ಮುಗಿಸ್ಕೊಂಡಿದ್ದೆ. ಅಷ್ಟೇ ಅಲ್ಲ, ನಾಳೆ ನಮ್ಮ ಮನೇಲಿ ಫಂಕ್ಷನ್ ಇರೋದ್ರಿಂದ ಇವತ್ತು ಸಂಜೆನೆ ನಾನು ಹೊನ್ನಾವರಕ್ಕೆ ಹೋಗ್ತಾ ಇದ್ದೀನಿ. ಯಾಕಂತಂದರೆ ಸ್ವಲ್ಪ ಹೊನ್ನಾವರದಲ್ಲಿ ಕೆಲಸ ಇತ್ತು. ಹಾಗೆ ನಾಳೆ ಫಂಕ್ಷನ್ಗೆ ಅಂತಂದು ನಮ್ಮ ಮಾವನು ಕೂಡ ಬರ್ತಾ ಇದ್ದಾರೆ. ಅವ್ರು ಕರ್ಕೊಂಡು ಬರೋಕ್ಕೆ ಅಂತಂದು ನಾನು ಹೋಗ್ತಾ ಇದ್ದೀನಿ. ಈಗ ಆಲ್ರೆಡಿ ಫಂಕ್ಷನ್ ಮನೆಗೆ ನನ್ನ ಅತ್ತೆ ತಂಗಿ ಮತ್ತು ನಮ್ಮ ಬಾಸ್ ಕೂಡ ಹೋಗಿದ್ರು. ಸೊ ಅವ್ರನ್ನ ಇಲ್ಲಿ ರಿಟರ್ನ್ ಕರ್ಕೊಂಡು ಬಂದು ಇವಾಗ ನನ್ನ ಕರ್ಕೊಂಡು ಹೋಗೋಕ್ಕೆ ಬರ್ತಾ ಇದ್ದಾರೆ. ಕಾರ್ ಬಂತು. ಇನ್ನೇನು ಮಾಡೋದು ಒಂದು ಸೀದಾ ಕಾರ್ ಹತ್ಕೊಂಡು ಬಂದಿದ್ದೆ ಹೊನ್ನಾವರಕ್ಕೆ. ಸೊ ಇದು ನೋಡ್ತಾ ಇರ್ಬೋದು, ಹೊನ್ನಾವರ ಬಸ್ ಸ್ಟ್ಯಾಂಡ್ ಹೋಗೋ ದಾರಿ ಇದು. ನಾನು ಆದಿ ಮತ್ತೆ ನಮ್ಮ ಬಾಸ್ ಕೂಡ ಹೊನ್ನಾವರಕ್ಕೆ ಹೋಗ್ತಾ ಇದ್ವಿ. ಮಾವನಿಗಾಗಿ ಸ್ವಲ್ಪ ಹೊತ್ತು ವೇಟ್ ಮಾಡ್ತಾ ಅಲ್ಲೇ ಬಸ್ ಸ್ಟ್ಯಾಂಡಲ್ಲೇ ಕೂತ್ಕೊಂಡಿದ್ವಿ. ಸೊ ಅಲ್ಲೇ ಆದಿ ಒಂದು ಸ್ವಲ್ಪ ನಂಗೆ ಚಾಕ್ಲೇಟ್ ಬೇಕು ಅಂತ ಹೇಳಿದ್ದ. ಹೇಗಿದ್ರು ವೇಟ್ ಮಾಡ್ತಾ ಇದ್ವಿ ಅಂತ ಅಂದು ನಾನು ಆದಿ ಸೀದಾ ಹೋಗಿ ಚಾಕ್ಲೇಟನ್ನು ತಗೊಂಡು ಬಂದ್ವಿ. ಎಷ್ಟು ಪೀಸ್ ಸರ್ ಅದು ಫಸ್ಟ್ ಎಷ್ಟು ಕೆಜಿ ಇತ್ತು? ನಾನು ಹೌದೌದು ಹೌದಾ? ಓಕೆ ಓಕೆ. ಅದೇ ಈ ಸತಿ ಸ್ವಲ್ಪ ಇದಾಗಿದೆ ಅದು, ಮತ್ತೆ ಜಾಕೆ ಸ್ವಲ್ಪ ಬೆಳೆ ಕಡಿಮೆ ಐತಿ ಈ ಸತಿ. ಹೌದು. ಅಲ್ಲಿಂದ ಮಾವನ್ ಕರ್ಕೊಂಡು ನಾವು ಹೊರಟಿದ್ದೆ ಬೋಲನಾಥಕ್ಕೆ. ಇದಂತೂ ತುಂಬಾ ಚೆನ್ನಾಗಿರುತ್ತೆ ಪಾವ್ ಭಾಜಿ ಅಂತಂದು. ಸೊ ಅದಾದ್ಮೇಲೆ ಇದು ನೆಕ್ಸ್ಟ್ ದಿನದ ಬ್ಲಾಗ್ ಆಗಿರುತ್ತೆ. ಫಂಕ್ಷನ್ ಇತ್ತು ಅಂತ ಅನ್ನಲ್ಲ, ನಾನು ಮಾವ ಮತ್ತೆ ಆದಿ ಸೀದಾ ಆಟೋದಲ್ಲಿ ಹೋಗ್ತಾ ಇದ್ವಿ. ಈಗ ಆಲ್ರೆಡಿ ಸುಹಾಸ್ ಮತ್ತೆ ನಮ್ಮ ಅತ್ತೆ ಎಲ್ಲ ಫಂಕ್ಷನ್ಗೆ ಹೋಗಾಗಿತ್ತು. ओम मानस्तो केतले मान आयुष्मानो दोषमानो श्वेष एषः नीरानुनानो प्रधानकरोति विश्वन्तो स्वसारधेरते आप्वोदत्वाहु तपस्वगृहीत्वा ब्रह्मणे परेशान ನಾವೆಲ್ಲ ಹೊರಗಡೆ ಎಲ್ಲ ಕಾರ್ಯಕ್ರಮ ಶುರುವಾಗಿತ್ತು. ಎಲ್ಲ ರೀತಿಯಿಂದ ಹೋಮ ಎಲ್ಲ ಶುರು ಮಾಡ್ಕೊಂಡಿದ್ರು. ಈ ಕೈ ಬೆಳತಕ್ಕ ಕಾಡಿಗೆ ಇದು ಮಾಡಿದ್ದೀವಲ್ಲ, ಹೋಮ ಮಾಡಿದ್ವಲ್ಲ. भद्रंतमे श्रेयस्तमे वस्यस्तमे यशस्तमे भगन्तमे प्रविणन्तमे युगातमे भक्तातमे क्षेमस्तमे प्रतिष्ठमे विश्वन्तमे महास्तमे संवित्तमे ज्ञानस्तमे सोस्तमे प्रसोस्तमे श्रीरन्तमे लयस्तमे अद्वैतमे मदन्तमे विश्वन्तमे नामयस्तमे देवागस्तमे येभ्यायत्वन्तमे नमित्रन्तमे भयस्तमे सुधन्तमे शैरन्तमे दोषातमे सुधन्तमे स्वाहा
Come ನೋಡ್ತಾ ಇದ್ದೀರಲ್ಲ, ಇವನೇ ಅವನು ನಮ್ಮ ಮುಂಚೆಯ ಹುಡುಗ. ಇವ್ರು ನಂಗೆ ಏನಾಗಬೇಕು ಅಂದರೆ ನನ್ನ ಅತ್ತೆಯ ತಂಗಿ. ಸೊ ನನಗೆ ಬೇಸಿಕ್ಲಿ ಚಿಕ್ಕತ್ತೆ ಮತ್ತು ಚಿಕ್ಕ ಮಾವ ಆಗಬೇಕು. ಬಟ್ ಹಂಗೆ ನೋಡೋಕ್ಕೆ ಅವ್ರು ಹಂಗೆ ಕಾಣಿಸಲ್ಲ. ಸೊ ಅದಕ್ಕೆ ನಾನು ಶ್ರುತಿ ಅಕ್ಕ ಭಾವ ಅಂತಲೇ ಕರಿತೀನಿ. ಯಾಕಂತಂದರೆ ನಮ್ಮ ಬಾಸ್ ಕೂಡ ಹಾಗೆ ಕರೀತಾರೆ, ಅಕ್ಕ ಭಾವ ಅಂತಲೇ. ಸೊ ನಾನು ಅದೇ ರೀತಿ ಕರೀತಾರೆ. ತುಂಬ ಚೆನ್ನಾಗಾಯಿತು ಫಂಕ್ಷನ್ ಮಾತ್ರ. ಇಷ್ಟೆಲ್ಲ ಹೋಮ ಮಾಡಿಸಿದ್ರು, ಬೆಳಗ್ಗಿಂದನೇ ತಯಾರಿ. ಏನು ಫಂಕ್ಷನ್ನು ಅಂತ ಅಂದರೆ ಎಷ್ಟು ಗಡ್ಬಿಡಿ ಇರುತ್ತೆ. ಸೊ ಅದರಲ್ಲೂ ಎಲ್ಲರ ಜೊತೆಗೂ ಮಾತಾಡ್ಕೊತಾ ಎಲ್ಲರನ್ನೂ ಚೆನ್ನಾಗಿ ಮ್ಯಾನೇಜ್ ಮಾಡ್ತಾರೆ. ಅಲ್ಲಿಟ್ಟಿದ್ದಾರೆ ಎಲ್ಲ ಅವರೇ ನಮ್ಮ ಬಾಸು ನೋಡ್ತಾ ಇದ್ದಾರೆ ಏನು ಮಾಡ್ತಾ
ಈ ಥರ ಒಂದು ಫಂಕ್ಷನ್ಗೆಲ್ಲ ಅಟೆಂಡ್ ಆದಾಗೆಲ್ಲ ಎಲ್ಲರ ಜನನೂ ಸೇರಿರ್ತಾರೆ. ಎಷ್ಟು ಚೆನ್ನಾಗಿ ಖುಷಿಯಿಂದ ಮಾತಾಡಿಸ್ತಾರೆ. ನಮ್ಮವ್ರು ಯಾರ್ಯಾರು ಎಲ್ಲೆಲ್ಲಿ ಇದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಈ ಥರ ಎಲ್ಲ ಫಂಕ್ಷನಿಗೆ ಹೋದರೆ ತುಂಬ ಖುಷಿಯಾಗಿ ಅದೇನೋ ಒಂಥರ ಸಂಭ್ರಮನೇ ಅದು. ಅವ್ರಿಗಷ್ಟೇ ಅಲ್ಲ, ನಮಗೂ ಸಂಭ್ರಮನ. ಯಾಕಂತಂದರೆ ನಮಗೆ ಗೊತ್ತಿಲ್ದಿರೋರು ನಮ್ಮ ರಿಲೇಟಿವ್ಸಲ್ಲಿ ತುಂಬ ಜನ ಇರ್ತಾರೆ. ಸೊ ಅವ್ರನ್ನೆಲ್ಲರನ್ನೂ ಒಂದೇ ಸಲಕ್ಕೆ ಈ ಥರ ಒಟ್ಟಿಗೆ ಮೀಟ್ ಆಗೋದ್ರಲ್ಲಿ ತುಂಬ ಖುಷಿಯಾಗಿರುತ್ತೆ. ಫೈನಲ್ ಆಗಿ ಮುಂಜಿ ಹುಡುಗನ ಕೂದಲೆಲ್ಲ ತೆಗೆದುಬಿಟ್ಟಾಗಿತ್ತು. ಅವ್ನ ಮುಖ ನೋಡ್ತಿರ್ಬೋದು ಎಷ್ಟು ಡಲ್ ಆಗಿತ್ತು ಅಂತದ್ದು. ಅಯ್ಯೋ ನನ್ನ ಕೂದಲು ಹೋತು ಅನ್ನೋ ಥರ ಬೇಜಾರು ಮಾಡ್ಕೊಂಡಿದ್ನೇನು. ಅಷ್ಟೇ ಅಲ್ಲ, ಈ ಟೈಮಲ್ಲಿ ಕಿವಿನೂ ಚುಚ್ಚುತ್ತಾರಂತೆ. ಸೊ ಯಾರು ಹುಟ್ಟಿದಾಗ ಕಿವಿ ಚುಚ್ಚಿರಲ್ವೋ ಈ ಟೈಮಲ್ಲಿ ಕೂಡ ಕಿವಿನ ಚುಚ್ಚುತ್ತಾರೆ. ಜನ ಸಾಗರನೆ ಹರಿದು ಬಂದಪ್ಪ. ಎಷ್ಟು ಚೆನ್ನಾಗಿ ಈ ತರ ಡೆಕೋರೇಷನ್ ಮಾಡಿದ್ದಾರೆ ನೋಡ್ತಿರ್ಬೋದು. ಮಕ್ಳಿಗೆಲ್ಲ ಈ ತರ ಮಾಡ್ಕೊಟ್ರೆ ಎಷ್ಟು ಚೆನ್ನಾಗಿ ಖುಷಿ ಪಡ್ತಾರೆ ಅಂದ್ರೆ. ಎಷ್ಟು ನ್ಯಾಚುರಲ್ ಆಗೇ ಬಂದಿದೆ. ಫುಲ್ ಎಲ್ಲ ಜನ ತುಂಬ್ಕೊಂಡ್ಬಿಟ್ರು. ಹಾಗೆ ಹಿಂದ್ಗಡೆನೂ ನೋಡ್ತಿರ್ಬೋದು ಎಷ್ಟೆಲ್ಲ ಜನ ಬಂದಿದೆ ಅಂತ ಅಂದ್ರು. ಹೇಳ್ಬೇಕು ಅಂತ ಅಂದ್ರೆ ಸ್ಟೇಜಿಗೆ ಹೋಗಕ್ಕೆ, ಅಲ್ಲಿ ಫಂಕ್ಷನ್ಗೆ ಮೂವಿ ಮಾಡ್ತಾರಲ್ಲ ಅದಕ್ಕೆ ಹೋಗಕ್ಕೆ ಅಂತ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದಾರೆ. ಅಷ್ಟೆಲ್ಲ ಜನ ಬಂದಿದ್ರು. ತುಂಬಾ ಜನನ ಇನ್ವೈಟ್ ಮಾಡಿದ್ರು. This is Prasanna and this is Adina and this is Neeta. ಹಾಡಿಲ್ಲ ಸರಿ ಬರ್ತಾ ಇಲ್ಲ ಅಂತ ನೋಡಮ್ಮ. ಹಾಯ್ ಹಾಯ್, ನಿನ್ನ ಹೆಸರೇನೆ? ಆದಿಗಂತೂ ಬಲೂನ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಬಲೂನ್ ಕಂಡು ಕೂಡಲೇ ನಂಗೆ ಬೇಕು ಅಂತಂದು ಹೋಗಿ ತಗೊಳ್ತಾನೆ ಇದ್ದ ಬಲೂನು. ನೋಡಿದ್ರಲ್ಲ ಇಷ್ಟೆಲ್ಲ ಜನ ಕ್ಯೂ ಇರ್ತಾರೆ ಅಂತಂದು ನಾವಂತೂ ಲಾಸ್ಟಲ್ಲಿ ಅದನ್ನೆಲ್ಲ ಕೊಡ್ತಾ ಇದ್ವಿ. ಸ್ಮೈಲ್ ಅಮೋಘ, ಸ್ಮೈಲ್, ಬಿಗ್ ಸ್ಮೈಲ್. ಅಡಿಗೆ ಎಲ್ಲ ಹೊಟ್ಟೆ ತುಂಬ ತಿನ್ಕೊಂಡು ಅದ್ರ ಜೊತೆಗೆ ಹೋಳಿಗೆ ಊಟ ಅಂದರೆ ಏನು ಕಡಿಮೆ ಇರುತ್ತೆ. ಅಷ್ಟೇ ಎಲ್ಲ ದಾರಿ ಮಧ್ಯೆ ಮಾವನಿಗೆ ಹೊನ್ನಾವರಕ್ಕೆ ಬಿಟ್ಟು ನಾನು ಆದಿ ಹೊರಟಿದ್ದೆ ನಮ್ಮೂರ ಕಡೆ. ದಾರಿ ಮಧ್ಯದಲ್ಲಿ ಆದಿಗೆ ನಿದ್ದೆ ಬಂದ್ಬಿಟ್ಟಿತ್ತು. ಸಿಕ್ಕಾಪಟ್ಟೆ ಕುಣಿತಿದ್ದ ಮಕ್ಳ ಜೊತೆಗೆಲ್ಲ ಸೇರಿ. ನನಗೂ ಅಷ್ಟೇ ಸಿಕ್ಕಾಪಟ್ಟೆ ಟಯರ್ಡ್ ಆಗೋಗಿತ್ತು. ಸೊ ಆದಿಗೆ ಫೇವ್ರೆಟ್ ಆಗಿರೋಂಥ ಬ್ಲ್ಯಾಕ್ ಕಲರ್ ಗ್ರೇಪ್ಸನ್ನು ತೊಗೊಂಡಿದ್ಕೊಂಡಿದ್ದೆ. ಸೊ ಅವ್ನು ಮಲಗಿದ್ದ, ಅವನಿಗೂ ಕೂಡ ಗೊತ್ತಿರಲಿಲ್ಲ. ಬಂದ ತಕ್ಷಣ ಆದಿದ್ದು ಒಂದೇ ಗೋಳು, ಅಜ್ಜ ಎಲ್ಲಿ ಹೋದ. ಅಜ್ಜನ ಹೊನ್ನಾವರಕ್ಕೆ ಬಿಟ್ಟು ಬರೋಷ್ಟೊಳಗೆ ಅವ್ನು ನಿದ್ದೆ ಮಾಡಿಬಿಟ್ಟಿದ್ದ ಆಟೋದಲ್ಲೇ. ಸೊ ಅವನ್ನ ಈಗ ಬಂದ ತಕ್ಷಣವೇ ಅವ್ನು ಹೇಳಿದ್ದು ಅರ್ಥ ಮಾಡ್ಕೊಳ್ಳೋದಿಲ್ಲ. ಸುಮ್ಮನೆ ಹೊಡೆದ್ಬಿಟ್ನಲ್ಲ ಅಂತಂದು ಈಗ ಬೇಜಾರಾಗ್ತೈತೆ. ಬಟ್ ಹೇಳಿದ ಆ ಟೈಮ್ನಾಗ ಅರ್ಥ ಮಾಡ್ಕೊಳ್ಳಲ್ಲ. ಯಾಕಂದ್ರೆ ನನಗೂ ಶೆಕೆ ಆಗಿತ್ತು. ಇವತ್ತಿನ ಫಂಕ್ಷನ್ ಅಂತೂ ತುಂಬ ಚೆನ್ನಾಗಿತ್ತು. ತುಂಬ ಜನ ಸೇರಿದ್ರು ಕೂಡ. ಸೊ ಈ ಬ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಒಂದು ಲೈಕು, ಶೇರು, ಹಾಗೆ ಕಮೆಂಟ್ ಮಾಡಿ. ಮತ್ತು ಹೊಸದಾಗಿ ನೋಡ್ತಾ ಇದ್ದೀರಲ್ಲ ನನ್ನ ಚಾನಲ್ನ, ಪ್ಲೀಸ್ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಚೆನ್ನಾಗಿರೋಂಥ ಎಂಟರ್ಟೈನ್ಮೆಂಟ್ ಆಗಿರೋಂಥ ಡೈಲಿ ವ್ಲಾಗ್ಸನ್ನು ನಾನು ಹಾಕ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇಲ್ಲಿಗೆ ಇವತ್ತಿನ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.